ಅಗ್ರಿಗೇಟ್ ಕಂಪನಿಗಳು ತನ್ನ ಲಾಭಗಳನ್ನ ಡ್ರೈವರ್ ಕೊಡೋದನ್ನ ನಿಲ್ಲಿಸೋದಕ್ಕೆ ಕಾರಣ ಏನು? ಒಟ್ಟಾರೆ ಅಗ್ರಿಗೇಟ್ ಕ್ಯಾಬ್ ಕಂಪನಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಈಗ ಅಗ್ರಿಗೇಟರ್ ಕಂಪ್ನಿ ಫಸ್ಟ್ ಆಫ್ ಆಲ್ ಅಗ್ರಿಗೇಟರ್ ರೂಲ್ಸ್ ಏನಿದೆ ಅನ್ನೋದೇ ನನಗೆ ಸರಿಯಾಗಿ ಗೊತ್ತಿಲ್ಲ. ಓಕೆನಾ, ನನಗೆ ಅದನ್ನ ಅವ್ರು ಕೊಟ್ಟೂ ಇಲ್ಲ, ನಾವು ಕೇಳ್ತಾನೂ ಇದೀವಿ, ಕೊಟ್ಟಿಲ್ಲ. ಅದನ್ನ ಎಲ್ಲಿ ತಗೊಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈಗ ಅಗ್ರಿಗೇಟರ್ ರೂಲ್ಸ್ ಏನಿದೆ ಅಂತ ನನಗೆ ಗೊತ್ತಾಗ್ಬಿಟ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ಬೋದು, ನಿನ್ ರೂಲ್ಸ್ ಹಿಂಗಿದೆ, ನೀನ್ ಯಾಕೆ ನನಗೆ ಮೋಸ ಮಾಡ್ತಾ ಇದೀಯ ಅಂತೇಳಿ ನಾನು ಆತನ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ಇವರೆಲ್ಲೂ ಕೂಡ ಅದನ್ನ ಬಿಟ್ಕೊಡ್ತಾ ಇಲ್ಲ. ಅಗ್ರಿಗೇಟರ್ ಲೈಸೆನ್ಸ್ ಅಂದ್ರೆ ಏನು, ಅದರ ಅಂಡರ್ ಅಲ್ಲಿ ನಾನ್ ಡ್ರೈವರ್ಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಅವನು ನಮ್ಗೆ ಬಿಟ್ಟು ಹೇಳ್ತಾ ಇಲ್ಲ ಎಲ್ಲೂ. ಹಂಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆನೋ ಕೆಡ್ಸ್ಕೊಂಡಿಲ್ಲ. ಇನ್ನು ನಾನು ಅವಾಗ ಹೇಳ್ದಂಗೆ ನಮ್ಮ ಬಿಸ್ನೆಸ್ ಅವ್ರ ಹತ್ರ ಇರೋದಂಗೆ ನಾವು ಏನು ಮಾಡಕ್ ಆಗದೆ ಇರೋ ಪರಿಸ್ಥಿತಿಲಿ ಇರೋದ್ರಿಂದ ಅಗ್ರಿಗೇಟರ್ ಲೈಸೆನ್ಸ್ ಅವ್ರು ಏನೇ ಕಿರುಕುಳ ಕೊಟ್ಟರು ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಅಗ್ರಿಗೇಟ್ ಕಂಪನಿಗಳು ತನ್ನ ಲಾಭಗಳನ್ನ ಡ್ರೈವರ್ ಕೊಡೋದನ್ನ ನಿಲ್ಲಿಸೋದಕ್ಕೆ ಕಾರಣ ಏನು? ಒಟ್ಟಾರೆ ಅಗ್ರಿಗೇಟ್ ಕ್ಯಾಬ್ ಕಂಪನಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಈಗ ಅಗ್ರಿಗೇಟರ್ ಕಂಪ್ನಿ ಫಸ್ಟ್ ಆಫ್ ಆಲ್ ಅಗ್ರಿಗೇಟರ್ ರೂಲ್ಸ್ ಏನಿದೆ ಅನ್ನೋದೇ ನನಗೆ ಸರಿಯಾಗಿ ಗೊತ್ತಿಲ್ಲ. ಓಕೆನಾ, ನನಗೆ ಅದನ್ನ ಅವ್ರು ಕೊಟ್ಟೂ ಇಲ್ಲ, ನಾವು ಕೇಳ್ತಾನೂ ಇದೀವಿ, ಕೊಟ್ಟಿಲ್ಲ. ಅದನ್ನ ಎಲ್ಲಿ ತಗೊಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈಗ ಅಗ್ರಿಗೇಟರ್ ರೂಲ್ಸ್ ಏನಿದೆ ಅಂತ ನನಗೆ ಗೊತ್ತಾಗ್ಬಿಟ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ಬೋದು, ನಿನ್ ರೂಲ್ಸ್ ಹಿಂಗಿದೆ, ನೀನ್ ಯಾಕೆ ನನಗೆ ಮೋಸ ಮಾಡ್ತಾ ಇದೀಯ ಅಂತೇಳಿ ನಾನು ಆತನ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ಇವರೆಲ್ಲೂ ಕೂಡ ಅದನ್ನ ಬಿಟ್ಕೊಡ್ತಾ ಇಲ್ಲ. ಅಗ್ರಿಗೇಟರ್ ಲೈಸೆನ್ಸ್ ಅಂದ್ರೆ ಏನು, ಅದರ ಅಂಡರ್ ಅಲ್ಲಿ ನಾನ್ ಡ್ರೈವರ್ಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಅವನು ನಮ್ಗೆ ಬಿಟ್ಟು ಹೇಳ್ತಾ ಇಲ್ಲ ಎಲ್ಲೂ. ಹಂಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆನೋ ಕೆಡ್ಸ್ಕೊಂಡಿಲ್ಲ. ಇನ್ನು ನಾನು ಅವಾಗ ಹೇಳ್ದಂಗೆ ನಮ್ಮ ಬಿಸ್ನೆಸ್ ಅವ್ರ ಹತ್ರ ಇರೋದಂಗೆ ನಾವು ಏನು ಮಾಡಕ್ ಆಗದೆ ಇರೋ ಪರಿಸ್ಥಿತಿಲಿ ಇರೋದ್ರಿಂದ ಅಗ್ರಿಗೇಟರ್ ಲೈಸೆನ್ಸ್ ಅವ್ರು ಏನೇ ಕಿರುಕುಳ ಕೊಟ್ಟರು ಮಾಡ್ಕೊಂಡು ಹೋಗ್ತೀವಿ ಮೇಡಮ್.